ಬಾಳೆಹಣ್ಣು ಅಂತ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರು ಕೂಡ ಬಾಳೆಹಣ್ಣನ್ನು ಇಷ್ಟಪಟ್ಟು ತಿಂದೇ ತಿಂತಾರೆ. ಸೊ ಈಗ ಆ ಬಾಳೆಹಣ್ಣಿನ ಹಿಂದೆ ಒಂದು ದಂತಕಥೆಯೇ ಇದೆ. ದೂರ್ವಾಸ ಮುನಿಗಳು ಸಾಕಷ್ಟು ಕೋಪ ಉಳ್ಳುವಂಥವರು. ಇವರು ಅಗಾಧವಾದಂತಹ ನಿದ್ದೆಯನ್ನು ಮಾಡ್ತಿರ್ತಾರೆ. ದೂರ್ವಾಸ ಮುನಿಯ ಪತ್ನಿ ಕದಳಿ ಅವರನ್ನು ಯಾವ ರೀತಿ ನಿದ್ದೆಯಿಂದ ಎಚ್ಚರಿಸಬೇಕು ಅನ್ನುವಂಥದ್ದು ಗೊತ್ತಾಗದೆ ಹೋಗಿ ತಕ್ಷಣಕ್ಕೆ ಅವರನ್ನು ನಿದ್ದೆಯಿಂದ ಎಚ್ಚರಿಸ್ತಾರೆ. ದೂರ್ವಾಸ ಮುನಿಗಳಿಗೆ ಕೋಪ ಬಂದು ಕದಳಿಗೆ ನೀನು ಸಸ್ಯವಾಗು ಎಂದು ಶಾಪವನ್ನು ಕೊಡುತ್ತಾರೆ. ಕದಳಿ ತಕ್ಷಣ ಸಸ್ಯವಾಗುತ್ತಾರೆ. ದೂರ್ವಾಸ ತನ್ನ ಪತ್ನಿಯ ಈ ಸ್ಥಿತಿಯನ್ನು ಕಂಡು ಮರುಗಿ ವ್ಯಥೆ ಪಡುತ್ತಾನೆ. ಆಗ ಕದಳಿಗೆ ನಿನಗೆ ಯಾವ ರೀತಿಯ ವರ ಬೇಕು ಎಂದು ಕೇಳಿದಾಗ, ನಿನ್ನಂತಹ ಕೋಪಿಷ್ಟ ಗಂಡನ ಪತ್ನಿಯಾಗಿರುವ ಬದಲು ಸಸ್ಯವಾಗಿ 4 ಜನರಿಗೆ ಉಪಯೋಗವಾಗುವ ಹಾಗೆ ನನ್ನನ್ನು ಮಾರ್ಪಡಿಸು ಎಂದು ಕೇಳಿಕೊಳ್ಳುತ್ತಾಳೆ. ನನ್ನ ಎಲೆಗಳು ಪ್ರಯೋಜನಕ್ಕೆ ಬರಬೇಕು, ನನ್ನ ಕಾಂಡಗಳು ಅಡುಗೆಗೆ ಉಪಯೋಗವಾಗಬೇಕು, ವರ್ಷಕ್ಕೆ 1 ಬಾರಿ ಮಾತ್ರ ನಾನು ಹೂ ಬಿಡಬೇಕು, ಆದರೆ ಬೀಜ ಇರಬಾರದು, ದೇವರಿಗೆ ಸಮರ್ಪಿತವಾದ ಹಣ್ಣು ಆಗಿರಬೇಕು ಎಂದು ಕೇಳಿಕೊಳ್ಳುತ್ತಾಳೆ. ಆಗ ದುರ್ವಾಸ ಕದಳಿ ಫಲದ ಮರವಾಗುವಂತೆ ಅವಳಿಗೆ ವರವನ್ನು ಕೊಡುತ್ತಾನೆ. ಆ ಕದಳಿ ಫಲವೇ ಇಂದಿನ ಬಾಳೆಹಣ್ಣು. ನಿಜವಾಗಲೂ ಕದಳಿಯ ವ್ಯಕ್ತಿತ್ವ ಬದುಕು ಅನಿವಾರ್ಯ, ಬಂದಂತೆ ಸ್ವೀಕರಿಸಬೇಕು ಎಂಬ ಪಾಠವನ್ನು ನಮಗೆ ತಿಳಿಸಿಕೊಡುತ್ತದೆ. ಬಾಳೆಹಣ್ಣಿನ ಗಿಡದಲ್ಲಿ ಪರಾಗಸ್ಪರ್ಶವಿರುವುದಿಲ್ಲ. ಪರಾಗಸ್ಪರ್ಶವಿಲ್ಲದೆ ಹಣ್ಣು ಮತ್ತು ಹೂ ಬಿಡುವ ಏಕೈಕ ಗಿಡವೆಂದರೆ ಅದು ಬಾಳೆ ಗಿಡ.